ಸಿಎಂ ವೈರಾಗ್ಯದ ಮಾತು ಸಂಚಲನಕ್ಕೆ ಕಾರಣ ಆಗ್ತದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತು ಹೇಳಿಲ್ವಾ? ಕಾರ್ಯಕರ್ತನಾಗಿರ್ತೇನೆ ಅಂತ ಡಿಕೆಶಿ ಹೇಳಿಲ್ವಾ? ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಕೂಡ ಅನ್ವಯ ಆಗುತ್ತೆ. ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ. ಚಲನಶೀಲತೆ ಅನ್ನೋದು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಯಾರು ಯಾವಾಗ ಏನೇನು ಆಗ್ತಾರೆ ಊಹೆ ಮಾಡೋಕ್ಕೂ ಆಗಲ್ಲ. ಬಜೆಟ್ ಕಳೆಯೋವರೆಗೂ ಏನು ಮಾತನಾಡಕ್ಕೆ ಹೋಗಬೇಡಿ. ಮಾರ್ಚ್ 31ರವರೆಗೂ ಯಾವ ಯೋಚನೆಯನ್ನು ಮಾಡಬೇಡಿ. ಪರೋಕ್ಷವಾಗಿ ಬಜೆಟ್ವರೆಗೂ ಸಿಎಂ ಸೇಫ್ ಅಂತ ರಾಜಣ್ಣವರು ಈ ರೀತಿಯಾಗಿ ಮಾತಾಡಿದ್ದಾರೆ. ಇದೇ ರಾಜಣ್ಣ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ, ಅಕ್ಟೋಬರಲ್ಲಿ ಮ್ಯಾಜಿಕ್ ಆಗುತ್ತೆ, ನವೆಂಬರಲ್ಲಿ ಹಿಂಗಾಗುತ್ತೆ ಅಂತ ಹೇಳಿದ್ದು ಇದೇ ರಾಜಣ್ಣ ಈಗ ಮತ್ತೆ ಮಾತಾಡಿದ್ದಾರೆ. ಈ ಮೂಲಕ ನಾಯಕತ್ವಕ್ಕೆ ಹೊಸ ಡೆಡ್ಲೈನ್ ಅನ್ನ ರಾಜಣ್ಣ ಕೊಟ್ರ ಗೊತ್ತಿಲ್ಲ. ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಸಂತಸದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಇದರ ನಡುವಲ್ಲೇ ಒಂದು ಸಲ ವೈರಾಗ್ಯದ ಮಾತು, ಇನ್ನೊಂದು ಸಲ ನಾನೇ ಮುಂದುವರಿತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ಸದ್ಯಕ್ಕಂತೂ ಮಾಡಿಲ್ಲ. ರಾಜಣ್ಣ ಅವರು ಬಿಡ್ತಾರಾ? 2025ರಲ್ಲೇ ಬಿಟ್ಟಿಲ್ಲ, 26ರಲ್ಲಿ ಬಿಡ್ತಾರಾ? ಮತ್ತೆ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನೋಡಿದ್ರೆ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸರ್. ವೈರಾಗ್ಯದ ಮಾತು ನೀವು ಅವರೊಬ್ಬರೇ ಮಾತಾಡಿ, ಇನ್ನಾರು ಯಾರು ಮಾತಾಡಿಲ್ವಾ? ವೈರಾಗ್ಯದ ಮಾತು ಡಿ ಕೆ ಶಿವಕುಮಾರ್ ಹೇಳಿಲ್ವಾ? ನಾನು ಕಾರ್ಯಕರ್ತನಾಗಿರ್ತೀನಿ ಅಂತ ಹೇಳಿಲ್ವಾ? ಮತ್ತೆ ಅದು ವೈರಾಗ್ಯದಲ್ವಾ? ಅದನ್ನೇ ಕೇಳೋದಿಲ್ಲ ನೀವು. ನೀವೆಲ್ಲ ಬಹಳ ಇದಿದ್ದೀರಿ. ನೀವೆಲ್ಲ ಕಾರ್ಯಕರ್ತ ಪರ್ಮನೆಂಟ್, ಸರಿನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಕೂಡ ಅನ್ವಯ ಆಗ್ತದಲ್ಲ. ನೋಡಿ, ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ, ಹರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ. ಇದರಲ್ಲಿ ಯಾರ್ಯಾರು ಯಾವಾಗ ಏನೇನಾಗ್ತಾರೆ ಅಂತ ಯಾರು ಊಹೆನೂ ಮಾಡೋಕ್ಕಾಗೋದಿಲ್ಲ. ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಹೇಳಿದಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗಿ ಬರ್ತದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ತೀವಿ. ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಲ್ಲಿ ತಪ್ಪೇನಿದೆ. ಈಗ ಆಸ್ ಆಫ್ ನಾವು ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಬಗ್ಗೆ ನಡೀಲಿ, ನೋಡೋಣ ಆಮೇಲೆ. ಸಿದ್ದರಾಮಯ್ಯ ನೋಡಿದ್ರೆ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸರ್. ವೈರಾಗ್ಯದ ಮಾತು